ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸರ್ಕಾರಿ ಶಾಲೆಗಳು ಇಂದು ಆರಂಭಗೊಂಡಿವೆ. ಕಳೆದ 1.5 ತಿಂಗಳಿನಿಂದ ಬೇಸಿಗೆ ರಜೆ ನೀಡಿದ ಸರ್ಕಾರ ಇಂದು ಗಿಡ ನೆಡುವ ಜೊತೆಗೆ ಮಕ್ಕಳಿಗೆ ಸಿಹಿ ತಿಂಡಿ ನೀಡುವ ಮೂಲಕ ಶಾಲೆಗಳ ಆರಂಭಕ್ಕೆ ಚಾಲನೆ ನೀಡಲಾಯಿತು. ಶಾಲಾ ಆರಂಭ ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಶಿಕ್ಷಣ ಅಧಿಕಾರಿ ಬೈಲಾಂಜನಪ್ಪ ಭಾಗವಹಿಸಿದ್ರು. ಈ ವೇಳೆ ಮಾತನಾಡಿದ ಚಿಕ್ಕಬಳ್ಳಾಪುರ ಜಿಲ್ಲಾ ಶಿಕ್ಷಣಾಧಿಕಾರಿ ಬೈಲಾಂಜನಪ್ಪ, ಈ ವರ್ಷದ ಮೊದಲ ದಿನ ಶಾಲಾ ಪ್ರಾರಂಭ ಕಾರ್ಯಕ್ರಮ ಚಿಕ್ಕಬಳ್ಳಾಪುರ ನಗರದ 7ನೇ ವಾರ್ಡ್ನ ಗಂಗನಮಿದ್ದೆ ಸರ್ಕಾರಿ ಶಾಲೆಯಲ್ಲಿ ಹಮ್ಮಿಕೊಂಡಿರುವುದು ಖುಷಿಯಾಗಿದೆ. 5 ತಿಂಗಳ ಹಿಂದೆ ಈ ಶಾಲೆಯ ಬಗ್ಗೆ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರವಾಗಿತ್ತು. ಆ ಸುದ್ದಿ ನಮ್ಮನ್ನ ಎಚ್ಚೆತ್ತುಕೊಳ್ಳುವಂತೆ ಮಾಡಿದ ಪರಿಣಾಮ ಇಂದು ನೂತನ ಶಾಲಾ ಕಟ್ಟಡ ಸಿದ್ಧವಾಗಿದೆ ಎಂದರು. ಈ ಶಾಲೆಯ ಕಟ್ಟಡ ಶಿಥಿಲಗೊಂಡಿದ್ದ ಹಿನ್ನೆಲೆಯಲ್ಲಿ ಶಾಲೆಯ ಹಳೆಯ ಕಟ್ಟಡ ಸಂಪೂರ್ಣ ಕೆಡವಿ ಮಕ್ಕಳನ್ನ ಖಾಸಗಿ ಕಟ್ಟಡಕ್ಕೆ ಹಸ್ತಾಂತರಿಸಿ ಲೋಕೋಪಯೋಗಿ ಇಲಾಖೆಯಿಂದ ಕಟ್ಟಡ ನಿರ್ಮಾಣಕ್ಕೆ ನೀಡಲಾಗಿತ್ತು ಎಂದರು. ಲೋಕೋಪಯೋಗಿ ಇಲಾಖೆಯವರು ಸಹಕರಿಸಿದ ಕಾರಣ ಬೇಸಿಗೆ ರಜೆ ಮುಗಿಯುವ ಒಳಗೆ ನೂತನ ಕಟ್ಟಡ ಸಿದ್ಧವಾಗಿದ್ದು ಶಾಲಾ ಆರಂಭದ ದಿನಕ್ಕೆ ಕಟ್ಟಡ ನಿರ್ಮಾಣ ಪೂರ್ಣಗೊಳಿಸಿದ್ದಾರೆ. ಈ ಕಟ್ಟಡ ನಿರ್ಮಾಣ ಆಗಲು ಸಹಕಾರ ನೀಡಿದ ನಗರಸಭೆ ಪೌರಾಯುಕ್ತ ಮಂಜುನಾಥ್, ಶಾಲೆಗೆ ಶೌಚಾಲಯ ನಿರ್ಮಾಣ ಮಾಡಲು ದಾನಿಗಳು ಸಹಕರಿಸಿದ್ದಾರೆ. ಎಲ್ಲರ ಸಹಕಾರದಿಂದ ಈ ಶಾಲೆ ನೂತನ ಕಟ್ಟಡ ನಿರ್ಮಾಣವಾಗಿ ಅದೇ ಕಟ್ಟಡದಲ್ಲಿ ಶಾಲೆ ಪ್ರಾರಂಭವಾಗಿದೆ ಎಂದ್ರ. ಸರ್ಕಾರ ಮತ್ತು ಶಿಕ್ಷಣ ಇಲಾಖೆ ಎಲ್ಲವನ್ನ ಮಾಡಲು ಸಾಧ್ಯವಿಲ್ಲ. ಸುಮಾರು 50,000 ಶಾಲೆಗಳು ರಾಜ್ಯದಲ್ಲಿವೆ. ಅಷ್ಟು ಶಾಲೆಗಳಿಗೆ ಇರುವ ಬಜೆಟ್ನಲ್ಲಿ ಎಲ್ಲ ಸೌಲಭ್ಯ ನೀಡಲು ಆಗುತ್ತಿಲ್ಲ. ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆ ಸಂಘ ಸಂಸ್ಥೆಗಳು ಮುಂದೆ ಬಂದು ಸರ್ಕಾರಿ ಶಾಲೆಗಳ ಸಮಸ್ಯೆಗಳನ್ನು ಬಗೆಹರಿಸುತ್ತಿರುವುದು ಸಂತಸ ತಂದಿದೆ. ಈ ಸರ್ಕಾರಿ ಶಾಲೆಗೆ ಬರುವ ಮಕ್ಕಳು ತುಂಬಾ ಬಡವರಾಗಿದ್ದು ಆರ್ಥಿಕವಾಗಿ ಹಿಂದುಳಿದ ವರ್ಗದ ಮಕ್ಕಳೇ ಸರ್ಕಾರಿ ಶಾಲೆಗೆ ಬರುತ್ತಾರೆ. ಸರ್ಕಾರದಿಂದ ಉಚಿತ ಶಿಕ್ಷಣ ಕೊಡುತ್ತಿದ್ರು ಮಕ್ಕಳಿಗೆ ಸಂಪೂರ್ಣ ಸಹಕಾರ ಕೊಡುವುದಕ್ಕೆ ಸಂಘ ಸಂಸ್ಥೆಗಳು ಮುಂದೆ ಬಂದಾಗ ಸಮಾಜಕ್ಕೆ ಉತ್ತಮ ಸಂದೇಶ ನೀಡಿದಂತಾಗುತ್ತದೆ ಎಂದರು. ದಾನಿಗಳು ಮುಂದೆ ಬಂದು ಸರ್ಕಾರಿ ಶಾಲೆಗಳಿಗೆ ಸಹಾಯ ಹಸ್ತ ಚಾಚುವುದರಿಂದ ಬಡ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಸಹಕಾರಿಯಾಗಲಿದ್ದು ಇಂದು ಎಲ್ಲ ಮಕ್ಕಳಿಗೆ ಸಮವಸ್ತ್ರ ಮತ್ತು ಪಠ್ಯಪುಸ್ತಕ ವಿತರಿಸಲಾಗಿದೆ ಎಂದರು. ಶಾಲೆಯ ಆರಂಭದ ಹಿನ್ನೆಲೆಯಲ್ಲಿ ಶಾಲಾ ಮಕ್ಕಳಿಗೆ ನೋಟ್ಬುಕ್ ಮತ್ತು ಲೇಖನಿ ಸಾಮಗ್ರಿಗಳನ್ನು ವಿತರಣೆ ಮಾಡಿ ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆ ಮಾನವೀಯತೆ ಮೆರೆಯಿತು. ಫೆಬ್ರವರಿ ಅಥವಾ ಜನವರಿ ಅನಿಸುತ್ತೆ, ಆ ಸಂದರ್ಭದಲ್ಲಿ ಈ ಶಾಲೆ ಬಗ್ಗೆ ಒಂದು ಆರ್ಟಿಕಲ್ ಮಾಡಿದ್ರು. ಅದು ನಮ್ಮನ್ನು ಹೆಚ್ಚಿಸ್ತು. ಇಂಥ ಒಂದು ನಗರ ಪ್ರದೇಶದಲ್ಲೂ ಕೂಡ ಈ ಥರದ ಒಂದು ಅವುಗಳ ಆಗಿದೆಯಾ ಅನ್ನೋದು ಅದನ್ನು ಒಂದೇ ಕೆಲವೇ ದಿನಗಳಲ್ಲಿ ಇಲ್ಲಿನ ಮುಖಂಡರುಗಳು, ಸ್ಥಳೀಯ ಮುಖಂಡರುಗಳು ಪರಿಹರಿಸಿ ಇದಕ್ಕೆ ಪರ್ಯಾಯವಾಗಿ ಒಂದು ಮತ್ತು ನಮ್ಮ BO ಇವತ್ತಿಲ್ಲ, ವೆಂಕಟೇಶಪ್ಪ ಅವರು, ನಮ್ಮ ಆನಂದ್ ಅವರು ಇವೆಲ್ಲ ಸೇರಿಕೊಂಡು ಪರ್ಯಾಯವಾಗಿ ಒಂದು ರೂಮನ್ನು ಮಾಡಿ ಅಲ್ಲಿ ಮಕ್ಕಳಿಗೆ ಶೈಕ್ಷಣಿಕ ವರ್ಷವನ್ನು ಮುಗಿಸಿದ್ವಿ. ಸೊ PWDಗೆ ಕೊಟ್ಟಂಥ ಕೆಲಸ, ವಿವೇಕ ಯೋಜನೆಯಲ್ಲಿ 2 ಕೊಠಡಿಗಳನ್ನ ಕಟ್ಟಿರುವಂಥ ಕೊಟ್ಟಂಥ ಕೆಲಸ ಅತಿ ಶೀಘ್ರದಲ್ಲಿ ಆದ್ಯತೆ ಮೇಲೆ ಇಲ್ಲಿ ಮಾಡಿದರು. ಇದಕ್ಕೆ ಮಾಡಲಿಕ್ಕೆ ಪೂರ್ವವಾದಂತಹ ಒಂದು ತಳಹದಿನ ಹಾಕಲಿಕ್ಕೆ ನಮ್ಮ ಪೌರಾಯುಕ್ತರು ಕಾರಣ ಆಗ್ತದೆ. ಏಕೆಂದರೆ ಈ ಜಾಗದ ಸಮಸ್ಯೆಗಳನ್ನ ಬಗೆಹರಿಸ್ಕೊಟ್ಟಿದ್ರು, ಜಾಗನ ನಮ್ಮ ಶಾಲೆಗೆ ಇದೆ ಅನ್ನುವಂಥದ್ದನ್ನು ದಾಖಲೆಗಳನ್ನ ತೋರಿಸ್ಕೊಟ್ಟಿದ್ರು. ಅನುಪೂರ್ವವಾಗಿ ಟಾಯ್ಲೆಟನ್ನು ದಾನಿಗಳು ಮಾಡಿಕೊಟ್ಟಿದ್ದಾರೆ, ಮಾಡಿಕೊಟ್ರು. ಸೊ ಹೀಗೆ ಈ ಶಾಲೆ ಇವತ್ತು ನಾವು ಶೈಕ್ಷಣಿಕ ವರ್ಷಕ್ಕೆ ಆಗ್ತದೆ ಇಲ್ವೋ ಅಂತ ಅಂದ್ಕೊಂಡಿದ್ವಿ. ಅದನ್ನು ಸಮರ್ಪಿಸಿ ಈ ವರ್ಷಕ್ಕೆ ಸಮರ್ಪಿಸಿದ್ದಾರೆ. ಆದರೆ ಇನ್ನೂ ಒಂದು 10-15% ಕೆಲಸ ಇದೆ, ಅದನ್ನು ಮುಗಿಸ್ತಾರೆ. ಅದನ್ನು ಶಿಕ್ಷಕರು ಮತ್ತು ನಮ್ಮ SDMC ಅವರು ಅದನ್ನು ನೋಡಿಕೊಂಡು ಪೂರ್ಣವಾಗಿ ಸರ್ಕಾರಿ ಶಾಲೆಯಲ್ಲಿ ಬರುವಂತಹ ಮಕ್ಕಳು ಎಲ್ಲನೂ ದುರ್ಬಲ ವರ್ಗದ ಮಕ್ಕಳು, ಮತ್ತು ಆರ್ಥಿಕವಾಗಿ ಹಿಂದುಳಿದಿರುವಂಥ ಮಕ್ಕಳು, ಹಿಂದುಳಿದ ವರ್ಗದ ಮಕ್ಕಳು, SC/ST ಮಕ್ಕಳು, ಅಲ್ಪಸಂಖ್ಯಾತ ಮಕ್ಕಳು ಇವರೇ ಜಾಸ್ತಿ ಇದ್ದಾರೆ. ಮೊದಲನೇ ದಿನವೇ ಮಕ್ಕಳನ್ನು ನಾವು ಬರಮಾಡಿಕೊಂಡು ಸಿಹಿಯನ್ನು ಕೊಟ್ಟು ಶಾಲೆಗೆ ನಾವು ಆನಂದಿಸಿದ್ವಿ. ಆ ಮಕ್ಕಳಿಗೆ ಖುಷಿನ ಕೊಡುವಂಥ ಒಂದು ಸಂಸ್ಥೆ ಮಾಡಿಕೊಡ್ತಾರೆ, ಬೇರೆಯವರಿಗೆ ಮಾದರಿ ಕೂಡ ಇದು. ಕಾರ್ಯಕ್ರಮದಲ್ಲಿ ನಗರಸಭೆ ಪೌರಾಯುಕ್ತ ಮಂಜುನಾಥ್, ಸಮಾಜ ಸೇವಕ ಹೋಟೆಲ್ ರಾಮಣ್ಣ, ಗುಂಪು ಮರದ ಆನಂದ್, ಶಾಲೆಯ ಶಿಕ್ಷಕರು ಉಪಸ್ಥಿತರಿದ್ದರು. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.